ನೋಡಿ, ಈ ಹಗರಣ ಅನ್ನೋದು ಕೇವಲ ವಾಲ್ಮೀಕಿ ಇದರಲ್ಲ. ವಾಲ್ಮೀಕಿ ಹಗರಣದ ಮಾದರಿಯಲ್ಲೇ BBMPಯಲ್ಲೂ ಕೂಡ ಅವ್ಯವಹಾರ ನಡೆದಿದೆ. ಒಂದಲ್ಲ ಎರಡಲ್ಲ, ಅಲ್ಲೂ ಕೂಡ ನೂರಾರು ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರೋದು ಬೆಳಕಿಗೆ ಬಂದಿದೆ. BBMPಯ ಪಶ್ಚಿಮ ವಲಯದಲ್ಲಿ ಬರೋಬ್ಬರಿ 102 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆಯಾಗಿದ್ದು, ಹಣಕಾಸು ವಿಭಾಗದ 9 ಅಧಿಕಾರಿಗಳ ವಿರುದ್ಧ ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ಕೂಡ ಸಲ್ಲಿಕೆಯಾಗಿದೆ. ಕೋವಿಡ್ ಟೈಮ್ನಲ್ಲಿ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ಅಂಗವಿಕಲ ಮತ್ತು ವಿಧವೆಯರ ಹೆಸರಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಈ ಸಂಬಂಧ ಅಧಿಕಾರಿಗಳಾಗಿರುವಂತಹ ಸುಬೇಶ್, SS ದೇವಕಿ, B ಗಾಯತ್ರಿ, GN ಸುಬ್ಬರಾಮಯ್ಯ, SV ಗಿರಿಯಪ್ಪ, N ಗೀತಾ, ಕುಸುಮ, ಲಿಂಗಣ್ಣ ಗುಂಡಳ್ಳಿ ಮತ್ತು ಸತ್ಯಮೂರ್ತಿ ಅನ್ನುವಂತಹ ಅಧಿಕಾರಿಗಳ ಮೇಲೆ ವಿಚಾರಣೆಗೆ ಅನುಮತಿ ಕೋರಿ ಪಾಲಿಕೆಯ ವಿಶೇಷ ಆಯುಕ್ತರಿಗೆ ಲೆಕ್ಕ ಪರಿಶೋಧನೆ ಇಲಾಖೆ ಪತ್ರವನ್ನು ಬರೆದಿದೆ. ಅದೇ ರೀತಿ ವಾಲ್ಮೀಕಿ ಹಗರಣ ಮಾಸೋ ಮುನ್ನವೇ CM ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ಮೈಸೂರಿನ ಮೂಡಾದಲ್ಲಿ ಬದಲಿ ನಿವೇಶನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿದೆ. ಮೂಡಾ ಆಯುಕ್ತ GT ದಿನೇಶ್ ಕುಮಾರ್ ಈ ಹಗರಣದ ರೂವಾರಿಯಾಗಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಶಾಂತಮ್ಮ ಅನ್ನೋರಿಂದ 1978ರಲ್ಲಿ ಮೂಡಾ 7.03 ಎಕರೆ ಜಾಗ ಭೂಸ್ವಾಧೀನ ಮಾಡಿಕೊಂಡಿತ್ತು. ಆದರೆ ಆವಾಗ ಪರಿಹಾರವಾಗಿ ಹಣ ಅಥವಾ ಬದಲಿ ಭೂಮಿಯನ್ನು ಕೊಟ್ಟಿರಲೇ ಇಲ್ಲ. ಈಗ ಶಾಂತಮ್ಮ ಅವರಿಗೆ ಭೂಸ್ವಾಧೀನಕ್ಕೆ ಪರಿಹಾರವಾಗಿ 69 ಸೈಟ್ ಕೊಡೋದಕ್ಕೆ ಮೂಡಾ ಆಯುಕ್ತರು ಆದೇಶ ಹೊರಡಿಸಿದಾರಂತೆ. ಆದರೆ ಜಮೀನು ಸ್ವಾಧೀನಕ್ಕೆ ಪರ್ಯಾಯವಾಗಿ ಬದಲಿ ನಿವೇಶನ ನೀಡಿ ಅಂತೇಳಿ ಶಾಂತಮ್ಮ ಅರ್ಜಿ ಸಲ್ಲಿಸೋ ಮೊದಲೇ ಮೂಡಾ ನಿವೇಶನ ನೀಡುವ ಆದೇಶವನ್ನು ಹೊರಡಿಸಿರೋದು. ರೈತರಿರ್ತಾರೆ, ಅವ್ರ ಜಮೀನಿನಲ್ಲಿ ಇವರು ನಗರಾಭಿವೃದ್ಧಿ ಪ್ರಾಧಿಕಾರಿಗಳು ಅತಿಕ್ರಮವಾಗಿ ಮಾಡಿ ಮನೆಗಳು ಕಟ್ಕೊಂಡಿರ್ತಾರೆ. ಅವ್ರಗಳಿಗೆ 50% ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಒಂದು ಕ್ರಮ ಇದೆ. ಬಟ್ ಆದರೆ ಈಗ ದುರುಪಯೋಗ ಆಗಿದೆ, ಇದನ್ನೆಲ್ಲ ನಿಲ್ಲಿಸಿ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ. ನೋಡಿ, ಈ ಹಗರಣ ಅನ್ನೋದು ಕೇವಲ ವಾಲ್ಮೀಕಿ ಇದರಲ್ಲ. ವಾಲ್ಮೀಕಿ ಹಗರಣದ ಮಾದರಿಯಲ್ಲೇ BBMPಯಲ್ಲೂ ಕೂಡ ಅವ್ಯವಹಾರ ನಡೆದಿದೆ. ಒಂದಲ್ಲ ಎರಡಲ್ಲ, ಅಲ್ಲೂ ಕೂಡ ನೂರಾರು ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರೋದು ಬೆಳಕಿಗೆ ಬಂದಿದೆ. BBMPಯ ಪಶ್ಚಿಮ ವಲಯದಲ್ಲಿ ಬರೋಬ್ಬರಿ 102 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆಯಾಗಿದ್ದು, ಹಣಕಾಸು ವಿಭಾಗದ 9 ಅಧಿಕಾರಿಗಳ ವಿರುದ್ಧ ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ಕೂಡ ಸಲ್ಲಿಕೆಯಾಗಿದೆ. ಕೋವಿಡ್ ಟೈಮ್ನಲ್ಲಿ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ಅಂಗವಿಕಲ ಮತ್ತು ವಿಧವೆಯರ ಹೆಸರಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಈ ಸಂಬಂಧ ಅಧಿಕಾರಿಗಳಾಗಿರುವಂತಹ ಸುಬೇಶ್, SS ದೇವಕಿ, B ಗಾಯತ್ರಿ, GN ಸುಬ್ಬರಾಮಯ್ಯ, SV ಗಿರಿಯಪ್ಪ, N ಗೀತಾ, ಕುಸುಮ, ಲಿಂಗಣ್ಣ ಗುಂಡಳ್ಳಿ ಮತ್ತು ಸತ್ಯಮೂರ್ತಿ ಅನ್ನುವಂತಹ ಅಧಿಕಾರಿಗಳ ಮೇಲೆ ವಿಚಾರಣೆಗೆ ಅನುಮತಿ ಕೋರಿ ಪಾಲಿಕೆಯ ವಿಶೇಷ ಆಯುಕ್ತರಿಗೆ ಲೆಕ್ಕ ಪರಿಶೋಧನೆ ಇಲಾಖೆ ಪತ್ರವನ್ನು ಬರೆದಿದೆ. ಅದೇ ರೀತಿ ವಾಲ್ಮೀಕಿ ಹಗರಣ ಮಾಸೋ ಮುನ್ನವೇ CM ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ಮೈಸೂರಿನ ಮೂಡಾದಲ್ಲಿ ಬದಲಿ ನಿವೇಶನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿದೆ. ಮೂಡಾ ಆಯುಕ್ತ GT ದಿನೇಶ್ ಕುಮಾರ್ ಈ ಹಗರಣದ ರೂವಾರಿಯಾಗಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಶಾಂತಮ್ಮ ಅನ್ನೋರಿಂದ 1978ರಲ್ಲಿ ಮೂಡಾ 7.03 ಎಕರೆ ಜಾಗ ಭೂಸ್ವಾಧೀನ ಮಾಡಿಕೊಂಡಿತ್ತು. ಆದರೆ ಆವಾಗ ಪರಿಹಾರವಾಗಿ ಹಣ ಅಥವಾ ಬದಲಿ ಭೂಮಿಯನ್ನು ಕೊಟ್ಟಿರಲೇ ಇಲ್ಲ. ಈಗ ಶಾಂತಮ್ಮ ಅವರಿಗೆ ಭೂಸ್ವಾಧೀನಕ್ಕೆ ಪರಿಹಾರವಾಗಿ 69 ಸೈಟ್ ಕೊಡೋದಕ್ಕೆ ಮೂಡಾ ಆಯುಕ್ತರು ಆದೇಶ ಹೊರಡಿಸಿದಾರಂತೆ. ಆದರೆ ಜಮೀನು ಸ್ವಾಧೀನಕ್ಕೆ ಪರ್ಯಾಯವಾಗಿ ಬದಲಿ ನಿವೇಶನ ನೀಡಿ ಅಂತೇಳಿ ಶಾಂತಮ್ಮ ಅರ್ಜಿ ಸಲ್ಲಿಸೋ ಮೊದಲೇ ಮೂಡಾ ನಿವೇಶನ ನೀಡುವ ಆದೇಶವನ್ನು ಹೊರಡಿಸಿರೋದು. ರೈತರಿರ್ತಾರೆ, ಅವ್ರ ಜಮೀನಿನಲ್ಲಿ ಇವರು ನಗರಾಭಿವೃದ್ಧಿ ಪ್ರಾಧಿಕಾರಿಗಳು ಅತಿಕ್ರಮವಾಗಿ ಮಾಡಿ ಮನೆಗಳು ಕಟ್ಕೊಂಡಿರ್ತಾರೆ. ಅವ್ರಗಳಿಗೆ 50% ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಒಂದು ಕ್ರಮ ಇದೆ. ಬಟ್ ಆದರೆ ಈಗ ದುರುಪಯೋಗ ಆಗಿದೆ, ಇದನ್ನೆಲ್ಲ ನಿಲ್ಲಿಸಿ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.